ಯಡಿಯೂರಪ್ಪ ರಾಜಕೀಯ ಜೀವನಕ್ಕೆ 50 ವರ್ಷ ಪೂರ್ಣವಾದ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವವನ್ನ ಅದ್ದೂರಿಯಾಗಿ ಮಾಡಿ ಬಿಜೆಪಿ ಸಕ್ಸಸ್ ಆಗಿದೆ. ಸಮಾರಂಭದಲ್ಲಿ ಅಮಿತ್ ಶಾ ಸೇರಿದಂತೆ ಮಠಾಧೀಶರು ಹಲವು ಗಣ್ಯರು ಭಾಗಿಯಾಗಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಜನಪರ ಸೇವೆ ಹಾಗೂ ರಾಜಕೀಯ ಹೋರಾಟವನ್ನ ಕೊಂಡಾಡಿದ್ರು. ಪಕ್ಷ ಸಂಘಟನೆ ದೃಷ್ಟಿಯಿಂದ ಇದೀಗ ರಾಜ್ಯದಲ್ಲಿ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಫುಲ್ ಡಿಮ್ಯಾಂಡ್ ಬಂದಿದೆ. ನಮ್ಮ ಜಿಲ್ಲೆಗೂ ಅವಕಾಶ ಕೊಡಿ ಅಂತ ನಾಯಕರು ಬೇಡಿಕೆ ಇಟ್ಟಿದ್ದಾರೆ. ಇದು ಎಲೆಕ್ಷನ್ ಟ್ರೆಂಡ್ ಸೆಟ್ ಮಾಡುವ ಕಾರ್ಯಕ್ರಮ, ಬಿಜೆಪಿಗೆ ಹೆಚ್ಚು ವೋಟ್ ತರುವಲ್ಲಿ ನೆರವಾಗುತ್ತೆ. ಆದ್ದರಿಂದ ಸಮಾವೇಶ ಮಾಡಿ ಅಂತ ಮಂಡ್ಯ ಜಿಲ್ಲೆಯ ನಾಯಕರಿಂದ ವಿಜಯೇಂದ್ರಗೆ ಮನವಿ ಮಾಡಲಾಗಿದೆ. ಅಷ್ಟಲ್ಲದೆ ಕಲಬುರಗಿ ಮತ್ತು ಬೆಳಗಾವಿ ಜಿಲ್ಲೆಯ ನಾಯಕರಿಂದಲೂ ಕೂಡ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಬೇಡಿಕೆ ಬಂದಿದೆ. जोरदार तालियों के साथ लेट्स ऑल वेलकम सन्मान्य केंद्र गृह सचिवराದ ಶ್ರೀ ಅಮಿತ್ ಶಾ ಅವರಿಗೆ ಸ್ವಾಗತ. ಮೇಡಮ್, ನೀವು ಹೋಗಿದ್ರಿ ಈ ಕಾರ್ಯಕ್ರಮಕ್ಕೆ, ಹೆಂಗಿತ್ತು ಮೇಡಮ್? ಅಲ್ಲ, ಕಾರ್ಯಕ್ರಮ ಮಾತ್ರ ಅದ್ಧೂರಿ ಆಗಿತ್ತು. ಸುಮಾರು 6 ಲಕ್ಷ ಜನ ಸೇರಿದ್ರು ಅಂತ ಅನ್ಸುತ್ತೆ. ಎಲ್ಲಿ ನೋಡಿದ್ರಲ್ಲಿ ಜನ ಎಲ್ಲಿಂದ ಬರ್ತಾ ಇದಾರೆ ಈ ಜನ ಅಂತ ಅನಿಸ್ತು ನನ್ಗಂತೂ. ಯಾಕಂದ್ರೆ ನಾವು ಕೂಡ ಹಲವಾರು ಚುನಾವಣಾ ರ್ಯಾಲಿಗಳನ್ನ ಅಥವಾ ಈ ರೀತಿಯಾದಂತ ಸಭೆ ಸಮಾರಂಭಗಳನ್ನ ನೋಡಿದೀವಿ. ಆದ್ರೆ ಈ ಯಡಿಯೂರಪ್ಪ ಅವರ ಅಭಿಮಾನೋತ್ಸವದಲ್ಲಿ ಜನ ಯಾವ ಲೆವೆಲ್ಗೆ ಬಂದ್ರು ಅಂತಂದ್ರೆ ಅಬಾಬಾ. ಯಾಕೆ ಅಂತಂದ್ರೆ ಯಡಿಯೂರಪ್ಪನವ್ರ ಫಂಕ್ಷನ್, ಜನಕ್ಕೆ ಯಡಿಯೂರಪ್ಪನವ್ರ ಫಂಕ್ಷನ್. ಅಂಡ್ ನಿಮ್ಗೆ ಗೊತ್ತಿದೆ, ನಾನು ಅಲ್ಲಿ ಉಮರ್ ಸರ್ಕಲ್ ಅಂತ ಇದೆ ಅಲ್ಲಿಗೂ ಹೋಗಿದ್ದೆ ನಾನು. ನನ್ಗೊಂದು ಕ್ಯೂರಿಯಾಸಿಟಿ, ಏನ್ ಹೇಳ್ತಾರೆ ಯಡಿಯೂರಪ್ಪನವ್ರ ಬಗ್ಗೆ ಅಂತ. ಸೊ ಅಲ್ಲಿ ಅಮಿತ್ ಶಾ ಅವ್ರು ಬರ್ತಾ ಇದಾರೆ ಅಂತ ಅಲ್ಲಲ್ಲಿ ಪೊಲೀಸರನ್ನು ಕೂಡ ನೇಮಕ ಮಾಡಿದ್ರು. ಅವ್ರು ಪರೇಶಾನ್ ಆಗೋದ್ರು, ನಾನು ಹೋದ ತಕ್ಷಣ ಇವ್ರು ಯಾಕೆ ಬಂದಿದ್ದಾರೆ ಅಂತ. ನೀವು ಯಾರಿಗೆ ಮೈಕ್ ಇಡಿ, ಯಾರು ಕೂಡ ಯಡಿಯೂರಪ್ಪನವ್ರ ಬಗ್ಗೆ ಒಂದು ಅಪಸ್ವರ ಇಲ್ಲ. ಅಲ್ಪಸಂಖ್ಯಾತರು, ಯಡಿಯೂರಪ್ಪ ಲೀಡರ್, ಯಡಿಯೂರಪ್ಪ ಗುಡ್, ಯಡಿಯೂರಪ್ಪ ಯಾವತ್ತೂ ಕೂಡ ಯಾವುದೇ ರೀತಿಯಂತ ವಿಭಾಗ ಮಾಡಿಲ್ಲ. ಯಡಿಯೂರಪ್ಪ ಅವರಂತಹ ಲೀಡರ್ ಬೇಕು. ಯಡಿಯೂರಪ್ಪನವರ ತರ ಅವರ ಮಗ ವಿಜಯೇಂದ್ರ ನಡೆದುಕೊಂಡ್ರೆ ಡೆಫಿನೆಟ್ಲಿ ನಾವು ಬಿಜೆಪಿ ಸಪೋರ್ಟ್ ಮಾಡ್ತೀವಿ ಅನ್ನೋ ಮಾತನ್ನ ಅಲ್ಲಿ ಹೇಳಿದ್ರು. ಸೊ ಈಗ ಯಡಿಯೂರಪ್ಪ ಎಲ್ಲರನ್ನೂ ಕೂಡ ಒಗ್ಗೂಡಿಸುವಂತ ಒಂದು ಅಂಟು. ಹೌದು. ಸೊ ಈ ಯಡಿಯೂರಪ್ಪ ಅವರು ಯಾವತ್ತೂ ಕೂಡ ಈ ರಾಜ್ಯದ ಚುನಾವಣಾ ರಾಜಕೀಯದಲ್ಲಿ ಅವರು ಆಕ್ಟಿವ್ ಇಲ್ಲದೆ ಇರಬಹುದು. ಅದರ್ವೈಸ್ ಆಲ್ಸೋ ಹಿ ಈಸ್ ಅ ಮಾಸ್ ಲೀಡರ್. ಕರೆಕ್ಟ್. ಜನರನ್ನ ಪುಲ್ ಮಾಡುವಂತ ಶಕ್ತಿ ಅವ್ರಿಗಿದೆ. ಈ ಇಳಿ ವಯಸ್ಸಲ್ಲೂ ಕೂಡ ಎಲ್ಲರೂ ಈಗಲೂ ಅವ್ರನ್ನ ರಾಜಾ ಹುಲಿ ಅಂತಾನೆ ಕರೀತಾರೆ. ಆಮೇಲೆ ಅವರ ಒಂದು ಚಿತ್ರದುರ್ಗದ ಪುರಪ್ರವೇಶ ಅಂತ ಅಂದ್ರೆ ಊರೊಳಗೆ ಎಂಟ್ರಿ ಕೊಡೋ ಸಂದರ್ಭದಲ್ಲಿ ಎಷ್ಟು ಜಾನಪದ ಕಲಾ ತಂಡಗಳು ಮತ್ತು ವಿವಿಧ ವರ್ಗಗಳ ಜನ ಅಲ್ಲಿದ್ರು. ಅವ್ರಿಗೆ ಅವ್ರದೇ ಆದಂತ ರೀಸನ್ ಇದೆ. ನೀವ್ ಯಾಕೆ ಬಂದ್ರೆ ಅಂದ್ರೆ ನಮ್ಗೆ ಹಿಂಗ್ ಮಾಡಿದ್ರು, ನಮ್ಗೊಂದ್ ನಿಗಮ ಮಾಡಿದ್ರು, ನಮ್ ತಾಂಡ ಅಭಿವೃದ್ಧಿ ಮಾಡಿದ್ರು, ತಾಂಡಾಗ ಇಷ್ಟ ಹಣ ಕೊಟ್ರು, ನಮ್ಗ್ ಹಂಗ್ ಮಾಡಿದ್ರು. ಅವ್ರಿಗೆ ಆದಂತ ಕಾರಣ ಇದು. ಸುಮ್ನೆ ಬಂದಿಲ್ಲ ಅವ್ರೆ, ಇದೊಂದ್ ಫಂಕ್ಷನ್ ಐತಿ, ನಾವಿಲ್ಲಿ ಹೊಟ್ಟೆಪಾಡಿಗೆ ಏನೋ ಮಾಡ್ತಾ ಇದೀವಿ ಅಂತ. ಎಲ್ಲರಿಗೂ ಅವ್ರದೇ ಆದಂತ ಒಂದೊಂದೊಂದೊಂದು ರೀಸನ್ ಹೇಳಿದ್ರು ಅವರು. ಅದು ನನ್ಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ಆ ಗ್ರಾಟಿಟ್ಯೂಡ್ ಇದೆಯಲ್ಲ ಟುವರ್ಡ್ಸ್ ಒನ್ ಲೀಡರ್, ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಅಂತ. ಅದು ನಿಜಕ್ಕೂ ಕೂಡ ಇಡೀ ಪಕ್ಷಕ್ಕೆ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಏನಿದೆ ಅದು ಒಂದ್ ಸ್ವಲ್ಪ ಲಿಫ್ಟ್ ಮಾಡ್ತು. ಇಷ್ಟು ದಿನ ಅವ್ರು ಮಾಡಿದ್ದು ಒಂದು, ಈಗ ಮಾಡೋದೊಂದು. ಇಷ್ಟು ದಿನ ಯಾವ್ದಕ್ ಸುದ್ದಿ ಆದ್ರು ಅಂತಾನೆ ಗೊತ್ತಾಗಿಲ್ಲ, ಹೌದಲ್ವಾ? ಬಟ್ ಈಗ ಯಡಿಯೂರಪ್ಪ ಅವರ ಉತ್ಸವ ಏನಿದೆ, ಯಡಿಯೂರಪ್ಪ ಉತ್ಸವ, ಅದರಿಂದ ಒಂದ್ ಸ್ವಲ್ಪ ಪಕ್ಷ ಈಗ ಲಿಫ್ಟ್ ಆಗಿದೆ ಅಂತ. ಈ ಮೊಮೆಂಟಮ್ ಹೀಗೆ ಪಾಸ್ ಆದರೆ ನಿಜಕ್ಕೂ ಕೂಡ ಬಿಜೆಪಿಗೆ ಇದು ಲಾಭ ಆಗುತ್ತೆ. ಆ ಲಾಭವನ್ನ ಮುಂದಿನ ಚುನಾವಣೆಯಲ್ಲಿ ಅವರು ಅಧಿಕಾರಕ್ಕೆ ಬರೋ ನಿಟ್ಟಿನಲ್ಲಿ ಯುಟಿಲೈಸ್ ಮಾಡ್ಕೊಳ್ಬೇಕು. ಎಲ್ಲರೂ ಒಪ್ಪುವಂತ ಫೇಸ್ ಯಡಿಯೂರಪ್ಪನವ್ರು. ಅಮಿತ್ ಶಾ ಅವ್ರು ಬಂದು ಏನ್ ಮಾತಾಡಿದ್ರು, ಯಡಿಯೂರಪ್ಪನವರಿಂದ ನಾನ್ ಬಹಳ ಕಲ್ತ್ಕೊಂಡಿದ್ದೀನಿ. ತುಂಬಾ ಜೆನ್ಯೂನ್ ಆಗಿತ್ತು ಅಮಿತ್ ಶಾ ಅವ್ರು ಮಾತಾಡಿರೋದು. ನಂಗೆ ತುಂಬಾ ಕ್ಯೂರಿಯಾಸಿಟಿ ಇತ್ತು. ಯಾಕಂದ್ರೆ ಅವ್ರು ಅಷ್ಟೇ ಪಶ್ಚಿಮ ಬಂಗಾಳದಲ್ಲಿ ಸಮಾರಂಭ ಮುಗಿಸಿ ತರಾತುರಿಯಲ್ಲಿ ಬಂದ್ರು, ಹೋಗೋ ಅವಸರ ಅವ್ರಿಗಿರುತ್ತೆ. ಬಟ್ ಅವ್ರೇನ್ ಹೇಳಿದ್ರು, ಇಲ್ಲ ಯಡಿಯೂರಪ್ಪನವ್ರ ಭಾಷಣ ಲಾಸ್ಟ್, ನನ್ ಭಾಷಣ ಲಾಸ್ಟ್ ಆಗಿತ್ತು, ಇಲ್ಲ ನಾನು ಯಡಿಯೂರಪ್ಪನವ್ರ ಭಾಷಣ ಕೇಳೇ ಹೋಗ್ತೀನಿ ಅಂತ. ಅಷ್ಟ್ರ ಮಟ್ಟಿಗೆ ಆ ರೆಸ್ಪೆಕ್ಟ್. ಅಮಿತ್ ಶಾ ಅಂದ್ರೆ ಈಗ ನಂಬರ್ 2 ಇಡೀ ದೇಶಕ್ಕೇನೆ. ಆಗ ನೋಡಿದ್ರೆ ಚುನಾವಣೆ ಅಂತ ಬಂದ್ರೆ ನಂಬರ್ 1 ಅವರು. ಕಮ್ ವಾಟ್ ಮೇ, ಅವ್ರು ಯುದ್ಧ ಅದೇನೋ ಅಂತಾರಲ್ಲ, ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಅನ್ನೋ ತರ. ವಾರ್ ಅಂದ್ರೆ ಅಮಿತ್ ಶಾ ಮುಗಿದೋಯ್ತು. ಹೆಂಗಾದ್ ನೋಡಿ, ಪಶ್ಚಿಮ ಬಂಗಾಳದ 15 ದಿನ ಇದ್ದು ಹೋಟೆಲ್ ಅಲ್ಲಿ ರೂಮ್ ಮಾಡ್ಕೊಂಡು ಅಂತವ್ರು ಯಡಿಯೂರಪ್ಪನವ್ರಿಗೆ ಕೊಡುವಂತಹ ರೆಸ್ಪೆಕ್ಟ್ ಇದೆಯಲ್ಲ. ಯಡಿಯೂರಪ್ಪನವ್ರು ಯಾವಾಗ್ಲೂ ಒಂದ್ ಸಣ್ಣ ಡೈರಿ ಇಟ್ಕೊಂಡಿರ್ತಾರೆ. ಎಲ್ಲಿ ಹೋದ್ರು ಕೂಡ ಯಾರಾದ್ರೂ ಬಂದ್ರೆ ಸಮಸ್ಯೆಗಳನ್ನ ಆ ಡೈರಿಯಲ್ಲಿ ಬರ್ಕೊಳ್ತಾರೆ. ನಾನು ಅದನ್ನ ಕಲ್ತಿದ್ದೀನಿ ಅವರಿಂದ. ಸೊ ಅವ್ರು ಹೇಳಿದ್ರು, ಯಾವುದೇ ಪಕ್ಷ ಆಗ್ಲಿ, ಅದು ಪ್ರಾದೇಶಿಕ ಪಕ್ಷ ಆಗ್ಲಿ, ರಾಷ್ಟ್ರೀಯ ಪಕ್ಷ, ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗ್ಲಿ,
ಯಡಿಯೂರಪ್ಪ ಒಂದು ಅಧ್ಯಯನದ ವಿಷಯ ಅಂತ ಹೇಳಿದ್ರು ಅಮಿತ್ ಶಾ ಅವರು. ಕರೆಕ್ಟ್. ಯಡಿಯೂರಪ್ಪನವರ ರಾಜಕೀಯ ಮುಂಬರುವ ರಾಜಕಾರಣಿಗಳಿಗೆ ಒಂದು ವಿಶ್ವಕೋಶ ಇದ್ದ ಹಾಗೆ. ಯಡಿಯೂರಪ್ಪನವರ ಹೋರಾಟದ ಬದುಕು, ಅವರ ರಾಜಕೀಯ ಜೀವನವನ್ನ ನೀವು ಅಧ್ಯಯನ ಮಾಡಿದರೆ ನೀವು ಒಬ್ಬ ಉತ್ತಮ ರಾಜಕಾರಣಿ ಆಗಬಹುದು, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್ ಅಂತಾನೆ ಹೇಳಿದ್ರು ಅಮಿತ್ ಶಾ ಅವರು. ಸೊ ಈಗಲೂ ಕೂಡ ಪಾರ್ಟಿಯನ್ನ ಒಂದು ಮಾಡುವ, ಪಾರ್ಟಿಯನ್ನ ಬಲಪಡಿಸುವಂತಹ ಶಕ್ತಿ ಸಾಮರ್ಥ್ಯ ಇರೋದು ಯಡಿಯೂರಪ್ಪನವರು. ಬಟ್ ಇದೇ ಸಂದರ್ಭದಲ್ಲಿ ನಾನೇನ್ ಹೇಳ್ತಾ, ಆ ಯಡಿಯೂರಪ್ಪನವರ ಲೈನ್ ಅಲ್ಲಿ ಹೋದರೆ ಮಾತ್ರ ಬಿಜೆಪಿಗೆ ಇಲ್ಲಿ ಉಳಿಗಾಲ ಅನ್ನೋದಕ್ಕಿಂತ ಒಂದು ಅವಕಾಶ ಇದೆ. ಹಾಗಾಗಿ ಈಗ ವಿಜೇಂದ್ರ ಅವರು ಏನು ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಅವರು ಕೂಡ ಅದೇ ಲೈನ್ ಅಲ್ಲಿ ಹೋದ್ರೆ ಎಲ್ಲ ಜಾತಿ ಸಮುದಾಯಗಳ ವಿಶ್ವಾಸವನ್ನ ಗಳಿಸಬಹುದು. ಅದಕ್ಕೆ ಇವರು ಮುನ್ನುಡಿ ಬರೆದಿದ್ದಾರೆ ಅಂತ ನನಗನ್ಸುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಮಾಡ್ತಾರೆ ಅಭಿಮಾನೋತ್ಸವ ಅಂತ.